ಸ್ನೇಹಿತರೆ ನಮಸ್ಕಾರ. ದಿನಕ್ಕೊಂದು ಕತೆಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಬಂದ್ಬಿಟ್ಟು ಹಣ ಮತ್ತು ಗುಣ ಅಂತ. ಇಬ್ರು ಗೆಳೆಯರಿರ್ತಾರೆ. ಅವ್ರ ಕೆಲಸ ಒಳ್ಳೆಯ ಸುಂದರವಾದ ಮಡಿಕೆಗಳನ್ನು ಮಾಡುವುದು. ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಒಳ್ಳೆಯ ಕುಂಬಾರರು ಎಂದು ಹೆಸರು ಮಾಡಿರ್ತಾರೆ. ಮಡಿಕೆಗಳನ್ನು ಮಾರಿ ತಮ್ಮ ಜೀವನ ಸಾಗಿಸ್ತಾ ಇರ್ತಾರೆ. ಒಂದು ಸಂತೆಯಲ್ಲಿ ಮಡಿಕೆ ಮಾರುತ್ತಿರುವಾಗ ಆ ಹಳ್ಳಿಯ ಜಮೀನ್ದಾರರ ನನ್ನ ಮನಸ್ಸಿಗೆ ಸುಂದರವಾಗಿ ಕಾಣುವಂತೆ ಯಾರು ಒಳ್ಳೆಯ ಮಡಿಕೆಗಳನ್ನು ಮಾಡಿಕೊಂಡು ಬರುತ್ತೀರೋ ಅವರಿಗೆ ನಿಮ್ಮ ತೂಕದಷ್ಟು ಹಣವನ್ನು ಕೊಡುತ್ತೇನೆ ಎಂದು ಹೇಳಿ ಹೋಗ್ತಾನೆ. ಗೆಳೆಯರಿಬ್ಬರು ಬಡವರು, ಆದರೆ ಒಬ್ಬ ಹಿರಿಯ ಮಡಿಕೆ ಮಾಡುವುದರಲ್ಲಿ ಕಿರಿಯನಿಗಿಂತ ಸ್ವಲ್ಪ ನುರಿತವಾಗಿರ್ತಾನೆ. ಒಳ್ಳೆಯ ಸುಂದರವಾದ ಮಡಿಕೆಗಳನ್ನು ಮಾಡುತ್ತಿದ್ದ. ಆದರೆ ಕಿರಿಯವನು ಸುಂದರವಾಗಿ ಮಾಡುತ್ತಿದ್ದರೂ ಅವನು ಮಾಡಿದ ಮಡಿಕೆಯ ಮೇಲೆ ಸುಂದರವಾದ ವಿನ್ಯಾಸ ಇರಲಿಲ್ಲ. ಇದರಿಂದ ತನಗೆ ಆ ಬಹುಮಾನದ ಹಣ ತಪ್ಪುತ್ತದೆ, ತನ್ನ ಗೆಳೆಯನಿಗೆ ಸಿಗುತ್ತದೆ ಎಂದು ದುರಾಸೆಯನ್ನು ವ್ಯಕ್ತಪಡಿಸ್ತಾನೆ. ಹೇಗಾದರೂ ಮಾಡಿ ಗೆಳೆಯನ ಮಡಿಕೆಯಲ್ಲಿ ಒಂದು ರಂಧ್ರವನ್ನು ಕೊರೆದು ಬಿಟ್ಟರೆ ಆ ಜಮೀನ್ದಾರ ನನಗೆ ಹಣವನ್ನು ಕೊಡುತ್ತಾನೆ ಎಂದು ಕಿರಿಯವ ಯೋಚಿಸ್ತಾನೆ. ಅಂದು ಮಧ್ಯರಾತ್ರಿ ರಂಧ್ರ ಕೊರೆಯಲು ಎದ್ದ ಗೆಳೆಯ ಯಾರು ಮಾಡಿದ ಸುಂದರವಾದ ಮಡಿಕೆಯನ್ನು ನೋಡಿದಾಗ ಮನಸ್ಸು ಬರಲಿಲ್ಲ. ಆದರೆ ಹಣದ ಆಸೆಯಿಂದ ಮಡಿಕೆಯನ್ನು ಎತ್ತಿಕೊಂಡಾಗ ಆಶ್ಚರ್ಯವಾಯಿತು. ಕಿರಿಯ ಕುಂಬಾರನಿಗೆ ಅಲ್ಲಿದ್ದ ಪ್ರತಿಯೊಂದು ಮಡಿಕೆಯಲ್ಲೂ ಮೊದಲೇ ರಂಧ್ರವಿತ್ತು. ಅಷ್ಟರಲ್ಲಿ ಗೆಳೆಯನಾದ ಹಿರಿಯ ಕುಂಬಾರ ಎದುರಿಗೆ ಬಂದ. ನಾಳೆ ನಿನ್ನ ಮಡಿಕೆಯನ್ನು ತೆಗೆದುಕೊಂಡು ಹೋಗು, ನನ್ನ ಮಡಿಕೆಯಲ್ಲಿ ಲೋಪವಿದೆ ಎಂದು ನಾನೇ ಹೇಳುತ್ತೇನೆ. ಆಗ ಬಹುಮಾನದ ಹಣವೆಲ್ಲ ನಿನಗೆ ಸಿಗುತ್ತದೆ. ಎಲ್ಲ ಹಣ ನೀನು ತೆಗೆದುಕೋ, ನನಗೆ ಹಣ ಬೇಡ. ದುಡಿಯಲು ಶಕ್ತಿ ಇದೆ, ಸುಂದರವಾದ ಮಡಿಕೆಯನ್ನು ಮಾಡಲು ಯೋಚಿಸುವ ಯುಕ್ತಿ ಇದೆ, ಅಷ್ಟು ಸಾಕು ನನಗೆ. ಈಗ ಮಲಗು, ಮುಂಜಾನೆ ಬೇಗ ಜಮೀನ್ದಾರರ ಮನೆಗೆ ಹೋಗಬೇಕು ಎಂದ. ಕಿರಿಯ ಕುಂಬಾರನಿಗೆ ತನ್ನ ತಪ್ಪಿನ ಅರಿವಾಯಿತು. ಕ್ಷಮಿಸು ಗೆಳೆಯ, ಹಣದ ವ್ಯಾಮೋಹದಿಂದ ನಾನು ದುರ್ಬುದ್ಧಿಯಾಗಿದ್ದೇನೆ. ಹಣಕ್ಕಿಂತ ಮಿಗಿಲಾದದ್ದು ಗುಣ. ಆ ಗುಣ ನಿನ್ನಲ್ಲಿ ಇದೆ. ಶಕ್ತಿಯ ಜೊತೆ ಯುಕ್ತಿ ಹೊಂದಿದ್ದರೆ ನಾನು ಶ್ರೀಮಂತವಾಗಬಹುದು, ಏನು ಬೇಕಾದರೂ ಸಾಧಿಸಬಹುದು ಎಂದು ನನಗೆ ನೀನು ಹೇಳಿಕೊಟ್ಟೆ ಎಂದು ತನ್ನ ಗೆಳೆಯನನ್ನು ಕ್ಷಮೆ ಕೇಳ್ತಾನೆ. ಸ್ನೇಹಿತರೆ, ಇದರ ಸಾರಾಂಶ ಇಷ್ಟೇ. ಶಕ್ತಿ ಯುಕ್ತಿ ಇದ್ದರೆ ಹಣ ಮತ್ತು ಅಂತಸ್ತು ತಾನಾಗಿಯೇ ಬರುತ್ತದೆ ಎನ್ನುವುದೇ ಈ ಕಥೆಯ ಒಂದು ಸಾರಾಂಶವಾಗಿದೆ. ಕತೆ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಮತ್ತು ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ಧನ್ಯವಾದಗಳು.